ವಿಶ್ವದಾದ್ಯಂತ ಕಾಂತಾರ ಸಿನಿಮಾ ಅದ್ದೂರಿ ಯಶಸ್ಸನ್ನ ಕಾಣ್ತಾ ಇದ್ದು ನಾಗಾಲೋಟವನ್ನ ಮುಂದುವರಿಸಿದೆ. ಇದೇ ಹೊತ್ತಲ್ಲಿ ಸಿನಿಮಾ 500 ಕೋಟಿ ಕ್ಲಬ್ ಅನ್ನು ಕೂಡ ಸೇರಿದ ಹೊತ್ತಲ್ಲೇ ಮುಂಬೈನ ಸಿದ್ಧಿ ವಿನಾಯಕ ದೇಗುಲಕ್ಕೆ ನಟ ರಿಷಬ್ ಶೆಟ್ಟಿ ಭೇಟಿ ಕೊಟ್ಟು ದೇವರ ದರ್ಶನವನ್ನ ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಸಂಪ್ರದಾಯಬದ್ಧ ಉಡುಪಿನಲ್ಲಿ ದೇಗುಲವನ್ನ ಭೇಟಿ ಮಾಡಿದ್ದಾರೆ. ಮುಂಬೈನ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಕೂಡ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಮಾಡಿದ್ದಾರೆ. ಸೆಲೆಬ್ರಿಟಿಗಳ ನೆಚ್ಚಿನ ದೇವಸ್ಥಾನ ಸಿದ್ಧಿವಿನಾಯಕ ದೇಗುಲ. ಅವರು ಕೂಡ ಮುಂಬೈನಲ್ಲೇ ಇದ್ದ ಕಾರಣದಿಂದಾಗಿ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ನೆರವೇರಿಸಿ ಬಂದಿದ್ದಾರೆ. 500 ಕೋಟಿ ಗಳಿಕೆ ಆಯಿತು. ಆ ಖುಷಿಯನ್ನು ಅವರು ಹಂಚಿಕೊಂಡಿದ್ದಾರೆ. ಎಲ್ಲರೂ ಕೂಡ ಸಿನಿಮಾವನ್ನ ಬಹಳ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ಮೊದಲ ಕಾಂತಾರಾಗೆ ಸಿಕ್ಕಂತಹ ಯಶಸ್ಸಿಗಿಂತ ದುಪ್ಪಟ್ಟು ಯಶಸ್ಸು ಈ ಸಿನಿಮಾಗೆ ಸಿಗ್ತಾ ಇದ್ದು ಇದು ನಿಜವಾಗ್ಲೂ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅನ್ನುವಂಥ ಹುರುಪನ್ನ ಒಬ್ಬ ನಟ ನಿರ್ದೇಶಕನಿಗೆ ಸಹಜವಾಗಿ ಕೊಡುತ್ತೆ. ಅದೇ ಜೋಶ್ನಲ್ಲಿ ಇವತ್ತು ಅವರು ಮುಂಬೈನ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಮತ್ತು ಎಲ್ಲೆಡೆ ಜನರಿಂದ ಸಿಗ್ತಾ ಇರುವಂತಹ ಪ್ರೀತಿಗೆ ಆಭಾರಿಯಾಗಿದ್ದಾರೆ.